ಸುಷ್ಮಿತಾ ಅಂತ. ನಾನು ಗುರುಗುಂಟೆಪಾಳ್ಯದಿಂದ ಬರ್ತಾ ಇರೋದು. ಟೆಲಿವಿಷನಿಂದ ನೋಡಿ ಇಲ್ಲಿಗೆ ಬಂದಿದ್ದು 15 ಡೇಸ್ ಆಯಿತು ಇವತ್ತಿಗೆ. ನನಗೆ ಫಸ್ಟ್ ಜ್ಯೂಸ್ ಥೆರಪಿ ಹೇಳಿದರು. 12 ಡೇಸಿಂದ ಜ್ಯೂಸ್ ಥೆರಪಿಯಲ್ಲೇ ಇದ್ದೀನಿ. ಇವತ್ತು ಮುಗಿಯುತ್ತೆ. ಇದು ಓವರಾಲ್ ಕನ್ಸಿಡರ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್ಸೇ ಬಂದಿದೆ. ನನ್ನ ಸ್ಕಿನ್ ಫೇಸಲ್ಲಿ ಆ್ಯಕ್ನೆ ಇರೋದ್ರಿಂದ ಬಂದಿದ್ದು. ಸೊ ಸ್ವಲ್ಪ ರೆಡ್ಯೂಸ್ ಆಗಿದೆ. ನನ್ನ ಹೆಸರು ಸವಿತಾ ವಾಸುದೇವನ್. ನಾನು ವಿಜಯನಗರ ಚಂದ್ರ ಲೇಔಟಿಂದ ಬಂದಿದ್ದೀನಿ. ಸೊ ನಾನು ಮೇಡಮ್ ಬಗ್ಗೆ ಟಿ.ವಿ ಸೊ ಅದು ಇನ್ಸ್ಪೈರ್ ಆಗಿ ಬಂದೆ. ತುಂಬ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಅಲೋಪತಿಗೆ ತೊಗೊಳ್ತಾ ಇದ್ದೆ, ಮತ್ತು ಸ್ಕಿನ್ ಪ್ರಾಬ್ಲಮ್ ಇತ್ತು, ಫಂಗಲ್ ಇನ್ಫೆಕ್ಷನ್ನು ಮತ್ತು ಒಬೆಸಿಟಿಗೆ ಅಂತ ಬಂದೆ. ಸೊ ಕಮ್ಮಿ ಆಗಿದೆ, ನನಗಂತೂ ತುಂಬ ಸ್ಯಾಟಿಸ್ಫೈ ಆಗಿದೆ. ಮತ್ತು ಕಾಸ್ಮಿಕ್ ಎನರ್ಜಿನೂ ತೊಗೊಂಡಿದ್ದೆ ಲಾಸ್ಟ್ ಟೈಮು. ಮತ್ತು ಸ್ಕಿನ್ ಎಲ್ಲ ಕಮ್ಮಿ ಆಗಿದೆ, ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗಿದೆ. ಥೈರಾಯ್ಡ್ ಫಸ್ಟು TSH ಲೆವೆಲು 8.5 ಇತ್ತು, ಈಗ 6.2 ಆಗಿದೆ. ಕ್ಲಾಸು 100 ಇದ್ದೆ, ಇವಾಗ 94 ಆಗಿದ್ದೀನಿ. ಬಟ್ ಜ್ಯೂಸ್ ಥೆರಪಿ ಎಲ್ಲ ಏನೂ ಮಾಡಿಲ್ಲ. ಮೇಡಮ್ ಹೇಳಿದ ಫುಡ್ ಹ್ಯಾಬಿಟ್ಸು, ಯೋಗ, ಮುದ್ರಾ ಥೆರಪಿಸು, ಪ್ರಾಣಾಯಾಮ ಅದೆಲ್ಲ ಮಾಡಿದ್ದೀನಿ. ನನ್ನ ಹೆಸರು ಸುವರ್ಣ, ಕೊಪ್ಪಳಿಂದ ಬಂದಿದ್ದೀವಿ. ಲತಾ ಮ್ಯಾಮ್ ಹತ್ರ ಇದು ಅಲರ್ಜಿ ಸಲುವಾಗಿ ತೋರಿಸ್ಕೊಳಕ್ಕೆ ಬಂದಿದ್ವಿ. 3 ತಿಂಗಳು ಔಷಧಿ ತೊಗೊಂಡಿದ್ದೀನಿ, ಎಲ್ಲ ಕ್ಯೂರ್ ಆಗಿದೆ. ಆರಾಮಿದ್ದೀನಿ ಇವಾಗ. ಏನು ಘಾಟ ಬಂದರೆ ಆಗ್ತಿರ್ಲಿಲ್ಲ, ಏನಾರು ತಿಂದ್ರೆ ಆಗ್ತಿರ್ಲಿಲ್ಲ. ಭಾಳ ತ್ರಾಸಾಗ್ತಿತ್ತು. ಬೆಳಗ್ಗೆ ಎದ್ದು ನೀರು ಸೋರೋದು ಮೂಗಲ್ಲಿ ಭಾಳ ತ್ರಾಸಾಗ್ತಿತ್ತು. ಇವಾಗ ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಲತಾ ಮ್ಯಾಮ್ ಅವ್ರಿಗೆ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನಮ್ಮ ತಂದೆಗೆ 72 ವರ್ಷ. ಅವ್ರಿಗೆ 4 ವರ್ಷದಿಂದ ಮೈ ಕೆರೆತ, ಕಫ ಇದೆಲ್ಲ ಇತ್ತು. ಬೇರೆ ಬೇರೆ ಅಲೋಪತಿ ಆಮೇಲೆ ಆಯುರ್ವೇದ ಅದಕ್ಕೆಲ್ಲ ಚಿಕಿತ್ಸೆ ಕೊಡಿಸ್ತಾ ಇದ್ವಿ. 4 ವರ್ಷದಿಂದ ಯಾವುದೇ ಬದಲಾವಣೆ ಇಲ್ಲ, ವಾಸಿ ಆಗಿರಲಿಲ್ಲ. ಸೊ ಇಲ್ಲಿ ನಾವು ಟಿ.ವಿಲಿ ನೋಡಿಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಾದಮೇಲೆ ಟ್ಯಾಬ್ಲೆಟ್ಸ್ಗಳು ಎಲ್ಲ ಕೊಟ್ಟರು, ಆಯುರ್ವೇದ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಸೊ 15 ದಿವಸಕ್ಕೆ ಸ್ವಲ್ಪ ಮೈ ಕೆರೆತ ಎಲ್ಲ ಕಮ್ಮಿ ಆಯಿತು. ಕಫನೂ ಗಟ್ಟಿಯಾಗಿದೆ, ಅದು ಎಲ್ಲ ಆಚೆ ಹೋಗ್ಬಿಟ್ಟಿದೆ. ಕಫನ್ ಕ್ಲಿಯರ್ ಆಗಿದೆ. ಸೊ ಮೈ ಕೆರೆತ ಇವಾಗ ಕ್ಲಿಯರ್ ಆಗ್ತಾಯಿದೆ 15 ದಿವಸಕ್ಕೆ.